ಸಿದ್ದರಾಮಯ್ಯ ಕ್ಯಾಬಿನೆಟ್ ಫೋಟೋದಲ್ಲಿ ಡಿಕೆ ಶಿವಕುಮಾರೇ ಇಲ್ಲ. ಕ್ಯಾಬಿನೆಟ್ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಫೋಟೋ ಶೂಟ್ ಮಾಡಿಕೊಂಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಫೋಟೋದಲ್ಲಿ ಡಿಕೆ ಶಿವಕುಮಾರ್ ಅವರಿಲ್ಲ. ಸಿದ್ದರಾಮಯ್ಯ ಕ್ಯಾಬಿನೆಟ್ ಫೋಟೋದಲ್ಲಿ ಡಿಕೆ ಶಿವಕುಮಾರೇ ಇಲ್ಲ. ಕ್ಯಾಬಿನೆಟ್ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ಫೋಟೋದಲ್ಲಿ ಡಿಕೆ ಶಿವಕುಮಾರೇ ಇಲ್ಲ. ಚಿಕ್ಕಬಳ್ಳಾಪುರದ ಭೋಗ ನಂದೀಶ್ವರ ದೇವಸ್ಥಾನದಲ್ಲಿ ಈ ಒಂದು ಫೋಟೋ ಶೂಟ್ ಅನ್ನ ಮಾಡಲಾಗುತ್ತೆ. ಫ್ರೀಡಂ ಟಿವಿ ಆ ಒಂದು ಫೋಟೋ ಶೂಟ್ ಅನ್ನು ತೋರಿಸುತ್ತೆ ವೀಕ್ಷಕರೇ ನಿಮಗೆ. ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಕೂತು 16 ಮಂದಿ ಫೋಟೋಗಳನ್ನು ತೆಕ್ಕೊಂಡಿದ್ದಾರೆ. 14 ಸಚಿವರು, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೊದಲ ಸಾಲಿನಲ್ಲಿದ್ದಾರೆ. ಉಳಿದ ಸಚಿವರ ಹಿಂಭಾಗದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಫೋಟೋ ಶೂಟ್ ಮಾಡಿಕೊಂಡಿದ್ದಾರೆ. ನಂದಿ ಬೆಟ್ಟದಲ್ಲಿ ನಡೆಯುತ್ತಿರುವಂತಹ ಸಂಪುಟ ಸಭೆಗೂ ಮೊದಲು ಫೋಟೋ ಶೂಟ್ ಅನ್ನ ಮಾಡಲಾಯಿತು. ದೇವಸ್ಥಾನದ ಎದುರುಗಡೆ ನಿಂತುಕೊಂಡು ಫೋಟೋ ಶೂಟ್ ಅನ್ನ ಮಾಡಲಾಯಿತು. ಆದರೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಫೋಟೋ ಶೂಟ್ ಅಲ್ಲಿ ಭಾಗಿಯಾಗಿಲ್ಲ. ಡಿಕೆ ಶಿವಕುಮಾರ್ ಅವರು ಆ ಒಂದು ಫೋಟೋ ಶೂಟ್ಗೆ ಭಾಗಿ ಆಗಿಲ್ಲದೆ ಇರೋದು ಸಾವಿರಾರು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಮೊನ್ನೆ ಮೈಸೂರಿನಲ್ಲಿ ಪತ್ರಿಕಾ ವರದಿಯ ಸಂದರ್ಭದಲ್ಲಿ ಜೊತೆಗೆ ನಾವು ಬಂಡೆಯಂತೆ ನಿಲ್ತೀವಿ ಅಂತ ಕೈಯನ್ನ ಎತ್ತಿ, ಯಾರ ಕೈ ಎತ್ತಿ? ಡಿಕೆ ಶಿವಕುಮಾರ್ ಅವರ ಕೈಯನ್ನ ಎತ್ತಿ ಸಿಎಂ ಸಿದ್ದರಾಮಯ್ಯ ಅವರು ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಹೇಳಿ ತೋರಿಸಿದ್ದಾರೆ. ಅದಾದ ನಂತರ ನಿನ್ನೆ ಡಿಕೆ ಶಿವಕುಮಾರ್ ಅವರು ಸಿಎಂ ಬದಲಾವಣೆಯ ಮಾತೇ ಇಲ್ಲ, ಸಿದ್ದರಾಮಯ್ಯ ಅವರು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟು 3 ದಿನಗಳ ಕಾಲ ಕೂತ್ಕೊಂಡು 40 ಶಾಸಕರ ಜೊತೆಗೆ ಮಾತನಾಡಿ 1 to 1 ಆಗಿದೆ. ಈಗ ಕಾಂಗ್ರೆಸ್ನಲ್ಲಿರುವಂತಹ ಒಳ ಜಗಳ ಬೀದಿ ರಂಪಾಟವಾಗಿ ಕಾಣ್ತಾ ಇದೆ. ಕ್ಯಾಬಿನೆಟ್ನ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಫೋಟೋ ಶೂಟ್ ನಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಇಲ್ಲ. ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕಾಣಿಸ್ತಾನೆ ಇಲ್ಲ. ಅವರಿಬ್ಬರ ಮುನಿಸು ಹಾಗೆ ಮುಂದುವರೆದಿದೆಯಾ? ಜನಗಳ ನಡುವೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಇದ್ದಂತೆ ಕಾಣಿಸ್ಕೊಳ್ತಾ ಇದ್ದಾರಾ? ಪಕ್ಷದಲ್ಲಿ ಬಿರುಕು ಮೂಡಿದ್ದು ಸತ್ಯವಾ ಅನ್ನುವಂತಹ ಪ್ರಶ್ನೆ ಎಲ್ಲ ಈಗ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇರಬೇಕಿತ್ತು. ಅವರನ್ನ ಬಿಟ್ಟು ಬಾಕಿ ಎಲ್ಲರೂ ಕೂಡ ಆ ಒಂದು ಫೋಟೋದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು ಸ್ವಲ್ಪ ದೂರ ಇಟ್ರ ಡಿಕೆ ಶಿವಕುಮಾರ್ ಅವರನ್ನ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ಫೋಟೋದಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಣಿಸ್ತಾ ಇಲ್ಲ. ಚಿಕ್ಕಬಳ್ಳಾಪುರದ ಭೋಗ ನಂದೀಶ್ವರ ದೇವಸ್ಥಾನದಲ್ಲಿ ಈ ಒಂದು ಫೋಟೋ ಶೂಟ್ ಅನ್ನ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ. ಫೋಟೋವನ್ನ ಗಮನಿಸಿದ ಮೇಲೆ ಗೊತ್ತಾಗುತ್ತೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಕಡೆ ಕೂತ್ಕೊಂಡಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಕೂತ್ಕೊಂಡಿದ್ದಾರೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ 16 ಮಂದಿ ಫೋಟೋ ಶೂಟ್ ಅನ್ನು ಮಾಡಿಕೊಂಡಿದ್ದಾರೆ. 14 ಸಚಿವರು, ಮುಖ್ಯ ಕಾರ್ಯದರ್ಶಿ ಶಾಲಿನಿ, ರಜನೀಶ್ ಅವರು ಕೂಡ ಮೊದಲ ಸಾಲಿನಲ್ಲಿ ಕೂತ್ಕೊಳ್ತಾರೆ. ಆದರೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಈ ಒಂದು ಫೋಟೋ ಶೂಟ್ ನಲ್ಲಿ ಭಾಗಿಯಾಗೋದಿಲ್ಲ. ಅಂದ್ರೆ ನಾವೆಲ್ಲ ಒಟ್ಟಿಗಿದ್ದೇವೆ, ಕಾಂಗ್ರೆಸ್ನಲ್ಲಿ ಒಳಜಗಳಗಳಿಲ್ಲ, ಕುರ್ಚಿ ಪರದಾಟ ಇಲ್ಲ, ಹೋರಾಟ ಇಲ್ಲ ಅಂತ ಹೇಳ್ದಲ್ಲ, ಸುಳ್ಳ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.